ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ 2024ರಲ್ಲಿ ನಮ್ಮ ಚಾನಲ್ನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿದ್ದೀರಿ, ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ತಮ್ಮೆಲ್ಲ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ 2025ರಲ್ಲಿ ಗ್ರಹಗಳು ಸಂಚರಿಸಿದಾಗ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ರೀತಿ ಪ್ರಧಾನಪಟ್ಟು ಗ್ರಹಗಳ ಸಂಚಾರ ಇರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿಯು ಮೀನರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಮೇ 15ನೇ ತಾರೀಕು ಗುರುವು ವೃಷಭ ರಾಶಿಯಿಂದ ಮಿಥುನ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಮೇ 17ನೇ ತಾರೀಕು ರಾಹುವು ಕುಂಭರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಅದೇ ರೀತಿಯಾಗಿ ಕೇತುವು ಕೂಡ ಸಿಂಹರಾಶಿಯನ್ನು ಪ್ರವೇಶ ಮಾಡುವಂಥದ್ದು. ಪ್ರಧಾನಪಟ್ಟಿರ್ತಕ್ಕಂಥ ಗ್ರಹಸ್ಥಿತಿಗಳು ಈ ರೀತಿಯಾಗಿದೆ. ಇದಕ್ಕೆ ಸಂಬಂಧಪಟ್ಟು ಬರ್ತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳೋಣ. ಮೀನರಾಶಿ 2025ರಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳು ಗ್ರಹಗಳ ಸಂಚಾರದಿಂದಾಗಿ ಗೋಚಾರ ಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 3ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲಗಳನ್ನು ಕೂಡ ನೀವು ಅನುಭವಿಸಿದ್ದೀರಿ. 3ನೇ ಸ್ಥಾನದಿಂದಲೂ ಕೂಡ 4ನೇ ಸ್ಥಾನ ಚತುರ್ಥ ಸ್ಥಾನಕ್ಕೆ ಗುರು ಬರುವಾಗ, ನಿಮ್ಮ ರಾಶ್ಯಾಧಿಪತಿಯೇ ಬರುವಾಗ ಒಳ್ಳೆಯ ರೀತಿಯಾದಂಥ ಫಲಾಫಲವನ್ನು ಅನುಭವಿಸುವಂಥ ಯೋಗಗಳು ಈ ಒಂದು ಕಾಲಘಟ್ಟದಲ್ಲಿರುವಂಥದ್ದು. ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ ರೀತಿಯಾದಂತಹ ಫಲಾಫಲಗಳು ಗ್ರಹಗಳ ಸಂಚಾರದಿಂದಾಗಿ ಗೋಚಾರ ಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದು. 2025ರಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳು ಗ್ರಹಗಳ ಸಂಚಾರದಿಂದಾಗಿ ಗೋಚಾರ ಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 3ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲಗಳನ್ನು ಕೂಡ ನೀವು ಅನುಭವಿಸಿದ್ದೀರಿ. 3ನೇ ಸ್ಥಾನದಿಂದಲೂ ಕೂಡ 4ನೇ ಸ್ಥಾನ ಚತುರ್ಥ ಸ್ಥಾನಕ್ಕೆ ಗುರು ಬರುವಾಗ, ನಿಮ್ಮ ರಾಶ್ಯಾಧಿಪತಿಯೇ ಬರುವಾಗ ಒಳ್ಳೆಯ ರೀತಿಯಾದಂಥ ಫಲಾಫಲವನ್ನು ಅನುಭವಿಸುವಂಥ ಯೋಗಗಳು ಈ ಒಂದು ಕಾಲಘಟ್ಟದಲ್ಲಿರುವಂಥದ್ದು. ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ 2025ರಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳು ಗ್ರಹಗಳ ಸಂಚಾರದಿಂದಾಗಿ ಗೋಚಾರ ಫಲಗಳು ಸಿಗುತ್ತೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. 3ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಳ್ಳೆಯ ಫಲಗಳನ್ನು ಕೂಡ ನೀವು ಅನುಭವಿಸಿದ್ದೀರಿ. 3ನೇ ಸ್ಥಾನದಿಂದಲೂ ಕೂಡ 4ನೇ ಸ್ಥಾನ ಚತುರ್ಥ ಸ್ಥಾನಕ್ಕೆ ಗುರು ಬರುವಾಗ, ನಿಮ್ಮ ರಾಶ್ಯಾಧಿಪತಿಯೇ ಬರುವಾಗ ಒಳ್ಳೆಯ ರೀತಿಯಾದಂಥ ಫಲಾಫಲವನ್ನು ಅನುಭವಿಸುವಂಥ ಯೋಗಗಳು ಈ ಒಂದು ಕಾಲಘಟ್ಟದಲ್ಲಿರುವಂಥದ್ದು. ಆರೋಗ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣುವಂಥದ್ದು. ಅದೇ ರೀತಿಯಾಗಿ ಕೇಳುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಇರಬಹುದು. ಕುಟುಂಬದಲ್ಲಿ ಅನೇಕ ರೀತಿಯಾದಂತಹ ಸೌಲಭ್ಯಗಳನ್ನು ವೃದ್ಧಿ ಮಾಡಿಕೊಳ್ಳುವಂಥದ್ದಿರಬಹುದು. ಆ ಒಂದು ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅನುಕೂಲಗಳಾಗುವಂಥ ಯೋಗಗಳು, ಸೌಲಭ್ಯಗಳನ್ನು ಒದಗಿಸಿಕೊಳ್ಳುವಂಥ ಯೋಗವು ಕೂಡ ಈ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥದ್ದು. ಮಾತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿಯೂ ಕೂಡ ವಿಶೇಷವಾದಂಥ ಕೌಶಲ್ಯ, ವಾಕ್ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಚತುರತೆಯು ಕೂಡ ಬರುವಂತಹ ಯೋಗಗಳಿರುತ್ತೆ. ಹೈಯರ್ ಎಜುಕೇಷನ್ ಮಾಡುವವರಿಗೆ ಕೂಡ ಉತ್ತಮವಾಗಿರ್ತಕ್ಕಂಥ ಸಮಯ. ವಿದ್ಯಾಭ್ಯಾಸ ಮಾಡುವವರಿಗೆ ಒಳ್ಳೆಯ ಸ್ಥಾನಮಾನಗಳು ಕೂಡ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಜನ್ಮಶನಿಯಿಂದಾಗಿ ಸ್ವಲ್ಪ ಆಲಸ್ಯಗಳು ನಿಮ್ಮನ್ನು ಆವರಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂತ ಹೇಳಿದರೆ ಪಂಡಿತಶ್ಚಂತ್ಯ ರಾಶಿ ಅಂತ ಹೇಳಿದ್ದಾರೆ. ಮೀನರಾಶಿಯನ್ನು ಪಂಡಿತ ರಾಶಿ, ಮೀನರಾಶಿಯವರೆಲ್ಲರೂ ಕೂಡ ಪಂಡಿತರು ಅಂತ ಹೇಳುವಂಥದ್ದನ್ನು ಶಾಸ್ತ್ರದಲ್ಲಿ ತಿಳಿಸಿರ್ತಕ್ಕಂಥದ್ದು. ಅಂತ್ಯರಾಶಿ ಅಂತಂದರೆ 12ನೇ ರಾಶಿಯಾಗಿರೋದ್ರಿಂದಾಗಿ ಎಲ್ಲ ಪಾಂಡಿತ್ಯ ಇದ್ದರೂ ಆಲಸ್ಯ ಇದ್ದರೆ ಏನೂ ಪ್ರಯೋಜನಕ್ಕೆ ಬರಲ್ಲ. ಹಾಗಾದ್ರಿಂದಾಗಿ ಗುರುವಿನ ಅನುಕೂಲ ಸ್ಥಿತಿ ಬಂದಿರೋದ್ರಿಂದ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಹೆಚ್ಚಿಗೆ ಪ್ರಯತ್ನವನ್ನು ಮಾಡಿದರೆ ಹೆಚ್ಚಿಗೆ ಸಕ್ಸಸ್ಸನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ಇನ್ನು ಸಹೋದರರಿಂದ ಸಹಾಯ ಸಹಕಾರಗಳು ಕೂಡ ನಿಮ್ಮ ಒಂದು ಕೆಲಸದಲ್ಲಿ ಅಥವಾ ಗೃಹ ಸೌಲಭ್ಯಕ್ಕೆ ಸಂಬಂಧಪಟ್ಟು ಮನೆ ಕಟ್ಟಬೇಕು ಅಂತಿದ್ರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಮಗೆ ಅನುಕೂಲಗಳಾಗುವಂಥದ್ದು ಇರಬಹುದು. ಅಥವಾ ಪೂರ್ವದಲ್ಲಿ ನಿಮ್ಮ ಸಹೋದರರೊಳಗಡೆ ವಾದ ವಿವಾದಗಳು ಬಂದಿದ್ದರೆ ಅದು ರಾಜಿ ಆಗುವಂಥ ಯೋಗ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. 4ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಪ್ರಧಾನವಾಗಿರ್ತಕ್ಕಂಥ ಫಲಾಫಲಗಳು ಈ ಒಂದು ವರ್ಷದಲ್ಲಿ ನಿಮಗೆ ಸಿಗುವಂಥ ಯೋಗ ಇರತಕ್ಕಂಥದ್ದು. ಹಾಗಾದರೆ ಶಾಸ್ತ್ರಕಾರರು 4ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿಗೆ ಯಾವ ರೀತಿಯಾದಂತಹ ಫಲವನ್ನು ವಿವರಣೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ನೋಡೋದಾದರೆ, ಕ್ಷೇತ್ರಂ ಘೋಷಯ ನಾಸನಾದಿ ಸುಖಮಿತ್ಯೇಷಾಂ ಹಿ ಲಾಭೋ ಭವೇತ್ ಅಂತ ಹೇಳಿದ್ದಾರೆ. ಕ್ಷೇತ್ರ ಅಂತ ಹೇಳಿರ್ತಕ್ಕಂತಹ ಭೂಮಿ ಇರುವಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸುವಂಥದ್ದು ಇರಬಹುದು, ಭೂಮಿಯನ್ನು ಖರೀದಿ ಮಾಡುವಂಥದ್ದು ಇರಬಹುದು, ಅಥವಾ ಗೋವನ್ನು ಸಾಕುವಂಥದ್ದು ಇರಬಹುದು, ಅಥವಾ ಗೋಶಾಲೆ ಇತ್ಯಾದಿಗಳನ್ನು ನಡೆಸುವಂಥವ್ರಿಗೆ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ. ಅದೇ ರೀತಿಯಾಗಿ ಗೋವಿನ ಅನುಗ್ರಹವನ್ನು ಪಡೆಯುವಂಥದ್ದು ಇರಬಹುದು, ಅಥವಾ ಈ ಒಂದು ಸಂದರ್ಭದಲ್ಲಿ ಗೋಪೂಜೆ ಇತ್ಯಾದಿಗಳನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು. ಆಸನ ಅಂತ ಹೇಳಿದರೆ ನಮ್ಮ ಒಂದು ಸ್ಥಾನಮಾನವೂ ಕೂಡ ವೃದ್ಧಿ ಆಗುವಂಥ ಯೋಗ. ಅದೇ ರೀತಿ ಆ ಒಂದು ವಿಷಯದಲ್ಲಿ ಲಾಭವೂ ಕೂಡ ಸಿಗುವಂಥದ್ದು.
ಅದೇ ರೀತಿ ವಾಹನ ಸುಖ, ವಾಹನವನ್ನು ಖರೀದಿ ಮಾಡುವಂಥದ್ದು ಎಲ್ಲ ಫಲವೂ ಕೂಡ ಶಾಸ್ತ್ರಕಾರರು ನಿರ್ಣಯ ಮಾಡಿ ತಿಳಿಸಿದ್ದಾರೆ. ಆ ಒಂದು ಫಲಾಫಲವು ಕೂಡ ಈ ಒಂದು ಸಂದರ್ಭದಲ್ಲಿ ಸಿಗುವಂಥದ್ದು. ಸಂತಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ವಿಶೇಷವಾಗಿ ಶುಭ ಸಮಾಚಾರಗಳನ್ನು ಕೇಳುವಂಥದ್ದು ಇರ್ಬೋದು, ಅನುಭವಿಸುವಂಥದ್ದು ಇರ್ಬೋದು. ಸಂತಾನ ಫಲವೂ ಕೂಡ ಇರುವಂಥ ಲಕ್ಷಣಗಳು ಈ ಸಂದರ್ಭದಲ್ಲಿರುವಂಥದ್ದು. ಮಕ್ಕಳಿಂದಾಗಿ ಕೀರ್ತಿ ವೃದ್ಧಿಯಾಗುವಂಥದ್ದು. ನಿಮ್ಮ ಒಂದು ಪ್ರಯತ್ನದಲ್ಲಿ ಸರಿಯಾದಂಥ ಒಂದು ಪ್ರತಿಫಲಗಳು ಕೂಡ, ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. 6ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಸ್ವಲ್ಪ ಶತ್ರುಗಳಿಂದ ಬಾಧೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಶತ್ರು ದೋಷಗಳಿರ್ಬೋದು, ಅಥವಾ ಮತ್ಸರ ಮಾಡುವವರಿಂದ ಆದಷ್ಟು ದೂರ ಇದ್ದು ಬಿಡಿ. ಬೆಳ್ಳಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಹಾಲಲ್ಲ. ಆಂತರಿಕ ಶತ್ರುತ್ವ ಇರಬಹುದು, ಬಹಿರ್ಶತ್ರುತ್ವಗಳಿರ್ಬೋದು, ಹೊರಗಡೆ ಶತ್ರುಗಳಿರ್ಬೋದು. ಯಾರೇ ಇರಲಿ, ಏನೇ ಇರಲಿ, ಏನೇ ತೊಂದರೆ ತೊಡಕುಗಳನ್ನು ಕೊಟ್ಟರೂ ಕೂಡ ಆ ಗುರುಪರಬ್ರಹ್ಮನ ಅನುಗ್ರಹದಿಂದ ಒಳ್ಳೆಯ ಫಲಾಫಲಗಳನ್ನು ಕೂಡ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ಅಥವಾ ಇನ್ನೇನಾದರೂ ತೊಂದರೆ ತಾಪತ್ರೆಗಳು ಬಂತು ಅಂತ ಆದಲ್ಲಿ ನಿಮ್ಮ ಮೂಲ ಜಾತಕವನ್ನು ಸರಿಯಾದಂಥ ದೈವಜ್ಞರಲ್ಲಿ ವೀಕ್ಷಣೆಯನ್ನು ಮಾಡಿಕೊಂಡು ಸರಿಯಾದಂಥ ಫಲವನ್ನು ಬರ್ತಕ್ಕಂತಹ ಒಂದು ಮಾರ್ಗವನ್ನು ಕಂಡುಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿ ಕೂಡ ಶುಭ ಫಲ ಇದೆ. ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂತಹ ಯೋಗವು ಕೂಡ ಈ ಒಂದು ಕಾಲಘಟ್ಟದಲ್ಲಿರ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನವರಿಗೂ ಕೂಡ ಒಳ್ಳೆಯ ಫಲಾಫಲಗಳಿರುತ್ತೆ. ನಿಮ್ಮ ಸಾಂಸಾರಿಕ ಜೀವನದಲ್ಲಿಯೂ ಕೂಡ ವಾದ ವಿವಾದಗಳಿದ್ದರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಮತ್ತು ವಿದೇಶ ಪ್ರಯಾಣ ಮಾಡುವವರಿಗೂ ಕೂಡ ಒಳ್ಳೆಯ ರೀತಿಯಾದಂಥ ಫಲಾಫಲಗಳಿದೆ. ವಿದೇಶ ಪ್ರಯಾಣವನ್ನು ಪ್ರವಾಸಕ್ಕಾಗಿ ಮಾಡಬಹುದು, ಅಥವಾ ಉದ್ಯೋಗಕ್ಕಾಗಿ ಆದರೂ ಕೂಡ ಅವಕಾಶಗಳು ಕೂಡ ಒದಗಿ ಬರುವಂತಹ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ತೀರ್ಥಕ್ಷೇತ್ರ ಯಾತ್ರೆಗಳನ್ನು ಅಥವಾ ಧರ್ಮಕರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಗವೂ ಕೂಡ ಈ ಸಂದರ್ಭದಲ್ಲಿರುತ್ತೆ. ಅಷ್ಟಮ ಸ್ಥಾನವನ್ನು ಕಷ್ಟಸ್ಥಾನ ಅಂತ ಹೇಳ್ತೇವೆ, ಅಥವಾ ಜೀವಸ್ಥಾನ ಅಂತ ಹೇಳ್ತೇವೆ. ಕೆಲವಷ್ಟು ಸಾಹಸಮಯವಾಗಿರುವಂತಹ ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೂಡ ಈ ಸಂದರ್ಭದಲ್ಲಿ ಕಾಣಬಹುದು. 9ನೇ ಸ್ಥಾನವನ್ನು ಪೂರ್ವ ಪುಣ್ಯ ಸ್ಥಾನ, ಪಿತೃಸ್ಥಾನ ಅಂತ ಹೇಳ್ತೇವೆ. ಪೂರ್ವ ಪುಣ್ಯಗಳು ಅಥವಾ ನಿಮ್ಮ ಪೂರ್ವ ಆಚಾರ ವಿಚಾರಗಳನ್ನು ಜವಾಬ್ದಾರಿಯುತವಾಗಿ ನೀವು ಮುಂದುವರಿಸುವಂತಹ ಯೋಗ, ಅಥವಾ ಜವಾಬ್ದಾರಿಗಳು ಕೂಡ ಸಿಗುವಂತಹ ಒಂದು ಕಾಲಘಟ್ಟ ಇದಾಗಿರುತ್ತೆ. ಕೆಲಸ ಕಾರ್ಯದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂಥ ಪ್ರಮೋಷನ್ ಆಗಿರಬಹುದು, ಅಥವಾ ನಿಮ್ಮ ಕೆಲಸ ಕಾರ್ಯ ಮಾಡುವಂಥ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಕಿರಿಕಿರಿಗಳು, ಒತ್ತಡಗಳಿದ್ದರೆ, ಅಥವಾ ನಿಮ್ಮ ಮೇಲೆ ಅಪವಾದಗಳಿದ್ದರೆ ಎಲ್ಲವೂ ಕೂಡ ಕ್ಲಿಯರ್ ಆಗುವಂಥ ಯೋಗಗಳಿರುತ್ತೆ. ಅದೇ ರೀತಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟು ವ್ಯಾಜ್ಯಗಳು ತೀರ್ಮಾನವಾಗುವಂತಹ ಸಾಧ್ಯತೆಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು. ಲಾಭಾಂಶವು ಕೂಡ ಒಳ್ಳೆಯ ರೀತಿಯಾಗಿ ಇರತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ನೀವು ಕಾಣಬಹುದು. ಅದೇ ರೀತಿ ಖರ್ಚಿನ ಸ್ಥಾನವನ್ನು 12ನೇ ಸ್ಥಾನ ಅಂತ ಹೇಳ್ತೇವೆ. ಇರ್ತಕ್ಕಂಥ ರಾಹುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಖರ್ಚು ವೆಚ್ಚಗಳನ್ನು ಬರೆಸ್ಕೊಂಡು ಹೋಗುವಂಥದ್ದು ಇರಬಹುದು. ಒಳ್ಳೆಯ ಲಾಭವೂ ಕೂಡ ಇರುತ್ತೆ, ಖರ್ಚುಗಳು ಕೂಡ ಈ ಒಂದು ಸಂದರ್ಭದಲ್ಲಿರುತ್ತೆ. ಕೆಲವಷ್ಟು ಸಾಲ ವ್ಯವಹಾರಗಳು ಇರಬಹುದು, ಅಥವಾ ಇನ್ನೊಬ್ಬರಿಗೆ ನೀವು ಉಪಕಾರಗಳನ್ನು ಮಾಡಲಿಕ್ಕೆ ಹೋಗಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಮುಂದುವರಿಯಿರಿ. ಇನ್ನು ದುಶ್ಚಟ ದುರ್ಜನರ ಸಹವಾಸದಿಂದ ಆದಷ್ಟು ದೂರ ಇರಿ. ಪಡ್ಕೊಂಡಂಥ ಕೀರ್ತಿಯನ್ನು ಅರ್ಜನೆ ಮಾಡಿದಂತಹ ಸಂಪತ್ತನ್ನಾಗಿರಬಹುದು, ಆರೋಗ್ಯವನ್ನಾಗಿರ್ಬೋದು ಸೂಕ್ಷ್ಮ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲಿಕ್ಕಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿಕೊಂಡು ಮುಂದುವರಿಯಿರಿ. ಮನೆ ದೇವರ ಆರಾಧನೆ ಇರ್ಬೋದು, ಕುಲದೇವತಾ ಆರಾಧನೆ, ಪಿತೃಗಳ ಆರಾಧನೆ ಇರಬಹುದು, ತಂದೆ ತಾಯಿಯವರ ಅನುಗ್ರಹವನ್ನು ಪಡ್ಕೊಂಡು ಮುಂದುವರಿಯಿರಿ. ಉತ್ತಮವಾಗಿರ್ತಕ್ಕಂಥ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳ್ತಾ, ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ತುಂಬ ಜನ ಕರೆ ಮಾಡಿ ಮಾಟಮಂತ್ರಗಳನ್ನು ಮಾಡ್ತೀರಾ, ಅಥವಾ ವಶೀಕರಣಗಳನ್ನು ಮಾಡ್ತೀರಾ, ಅಥವಾ ಇನ್ನಿತರ ಏನೇನೋ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ, ಅಥವಾ ಸಿಲ್ಲಿ ವಿಷಯಗಳಿಗೂ ಸಂಬಂಧಪಟ್ಟು ಫೋನ್ ಮಾಡ್ತಾ ಇದ್ದೀರಿ. ಫೋನ್ ಮುಖಾಂತರವಾಗಿ ಜ್ಯೋತಿಷ್ಯದ ಪರಿಹಾರಗಳನ್ನು ಅಥವಾ ಜಾತಕ ವಿಮರ್ಶೆಯನ್ನು ಮಾಡುವಂತಹ ಜ್ಯೋತಿಷಿ ನಾನಲ್ಲ. ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟು ನಿಜವಾಗಿ ಯಾರು ಸಮಸ್ಯೆಯಲ್ಲಿರ್ತೀರಿ ಅಂಥವರು ಕೆಳಗಡೆ ಕಾಣುವಂಥ ನಂಬರ್ಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಸಮಯವನ್ನು ನಿಗದಿಪಡಿಸ್ತಾರೆ. ಆ ಒಂದು ಸಮಯದಲ್ಲಿ ಬಂದು ಮುಖತವಾಗಿ ನಿಮ್ಮ ಜಾತಕ ವಿಮರ್ಶೆಯನ್ನು ಅಥವಾ ಪರಿಹಾರವನ್ನು ಕಂಡುಕೊಳ್ಳಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಗಳಿಗೂ ಸಂಬಂಧಪಟ್ಟು ಪರಿಹಾರಗಳನ್ನು ನೋಡುವಂಥದ್ದು, ಅಥವಾ ಆಗಾಗ ಈ ವಿಷಯಕ್ಕೆ ಸಂಬಂಧಪಟ್ಟು ಪರಿಹಾರಗಳನ್ನು ಮಾಡ್ತಾ ಇರುವಂಥದ್ದನ್ನು ಯಾರೂ ಕೂಡ ಮಾಡಬೇಡಿ. ದೇವರ ಅನುಗ್ರಹ ನಾಮಸ್ಮರಣೆಯಿಂದಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಅಂಥ ಒಂದು ಸಂದರ್ಭಗಳು ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ಪರಿಹಾರವನ್ನು ಕಂಡುಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ.